ಇಷ್ಟೊತ್ತಾದ್ರೂ ಪ್ರಸಾದ ತಗೊಂಡ್ ಬರ್ಲಿಲ್ಲ. ಏನೇ ನೀನು ಪ್ರಸಾದ ತಗೊಂಡ್ ಬರೋದಕ್ಕೆ ಇಷ್ಟೊತ್ತು ಬೇಕಾ? ಎಷ್ಟೊತ್ತು ಅಂತ ಕಾಯ್ಬೇಕಾನು? ಪ್ರಸಾದ ಏನು ಡಬ್ಬದಲ್ಲಿ ಇಲ್ವಲ್ಲ ಅತ್ತೆ, ಸ್ಟವ್ ಹಚ್ಚಿ ಮಾಡಿ ತಗೊಂಡ್ ಬರ್ಬೇಕಾಗತ್ತೆ. ಪ್ರಸಾದ ರೆಡಿ ಮಾಡಿ ತಗೊಂಡ್ ಬರ್ಬೇಕು ಅಂತ ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತಲ್ವಾ? ಏನೇ ನನಗೆ ಎದುರುತ್ರ ಕೊಡ್ತಾ ಇದ್ಯಾ? ಮಾತು ಎದುರುತ್ರ ಕೊಡೋದು ತುಂಬಾ ಅಭ್ಯಾಸ ಆಗೋಗಿದೆ ನಿನ್ಗೆ. ನನಗೆ ಒಂದ್ ಅರ್ಥ ಆಗ್ತಿಲ್ಲ ಅತ್ತೆ, ನೀವು ಈ ಪೂಜೆ ಭಕ್ತಿಯಿಂದ ಮಾಡ್ತಿದ್ದೀರಾ ಅಥವಾ ಕೋಪದಲ್ಲಿ ಮಾಡ್ತಿದ್ದೀರಾ? ಹಾಗಾದ್ರೆ ಇದು ಕಷ್ಟನೇ ಬಿಡಿ. ಅಮ್ಮನವ್ರ ಅಷ್ಟೇ ಅಲ್ಲ, ಅಮ್ಮನವ್ರ ನೆರಳು ಕೂಡ ನಿಮಗ್ ಕಾಣಿಸೋದಿಲ್ಲ. ಅಲ್ಲ, ನಿನ್ನೆಯಿಂದನೂ ಪೂಜೆ ಮಾಡ್ತಾ ಇದ್ದೀರಾ, ಅಷ್ಟಕ್ಕೂ ಅಮ್ಮನವ್ರ ಪೂಜೆ ಹೇಗ್ ಮಾಡ್ಬೇಕು ಅಂತ ನಿಮಗ್ ಗೊತ್ತಿದ್ಯಾ? ಅಮ್ಮನವರು ಪ್ರತ್ಯಕ್ಷ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಗೊತ್ತಾ ನಿಮ್ಗೆ? ನಿನಗೇನೋ ಗೊತ್ತಿರೋ ತರ ಮಾತಾಡ್ಬೇಡ. ಗೊತ್ತಿರೋದಕ್ಕೆ ಹೇಳಿದ್ದು. ಅಮ್ಮನವ್ರ ವಿಗ್ರಹದ ಮುಂದೆ ಮೊಣಕಾಲಲ್ಲಿ ನಡೆದ್ರೆ ಒಳ್ಳೇದಾಗತ್ತೆ ಅಂತ ಕೇಳಿದ್ದೀರಾ? ಅದ್ರಲ್ಲೂ ಅಂಗೈಯಲ್ಲಿ ದೀಪಗಳನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಎಷ್ಟು ಒಳ್ಳೇದಾಗತ್ತೆ ಅಂತ ಗೊತ್ತಾ ನಿಮ್ಗೆ? ಅದೆಲ್ಲ ನಿಮಗ್ ಗೊತ್ತಿಲ್ಲ, ಆದ್ರೆ ಪೂಜೆ ಮಾತ್ರ ಮಾಡ್ತಿದ್ದೀರಾ. ಏನೇ ನೀನು ನನ್ ಭಕ್ತಿನೇ ಅನುಮಾನಿಸ್ತಿದ್ಯಾ? ಇರು, ಹೇಗ ಅವಳು ಒಪ್ಕೊಳ್ಳಲ್ಲ ಅಂತ ನಾನು ನೋಡ್ತೀನಿ. ಅತ್ತೆ ಒಂದ್ ನಿಮಿಷ. ಏ ದಮ್ಮು, ಏನೇ ಇದು? ದೀಪನ್ ಕೈಲಿ ಹಿಡ್ಕೊಂಡು ಅಮ್ಮನವ್ರ ಸುತ್ತ ಹೀಗೆ ಮೊಣಕಲಲ್ಲಿ ತಿರ್ಗೋದಂದ್ರೆ ಏನೇ? ನಿನಗ್ ಸಮಾಧಾನ ಆಗ್ತಾ ಇಲ್ವಾ? ಕಾಣಿಸಲ್ವಾ ನೀನು? ಯಾಕೆ ಯಾಕೆ ನಗ್ತಿದ್ಯಾ? ನಾನೇನೇ ಮಾಡಿದ್ರು ಅಮ್ಮನವರು ಪ್ರತ್ಯಕ್ಷ ಆಗ್ತಿಲ್ಲ ಅಂತ ತಾನೆ? ನೋಡ್ತೀನಿ, ಅಮ್ಮನವರು ಅದ್ಯಾಕೆ ಪ್ರತ್ಯಕ್ಷ ಆಗಲ್ಲ ಅಂತ ನಾನು ನೋಡ್ತೀನಿ. ನನ್ ರಕ್ತದಲ್ಲಿ ಅಭಿಷೇಕ ಮಾಡಿದ್ರು ಸರಿ, ಇವತ್ತು ಅಮ್ಮನವರು ನನಗೆ ದರ್ಶನ ಕೊಡ್ಲೇಬೇಕು. ಹಿಡ್ಕೊಳ್ಳಿ.
ದಮಯಂತಿ ಅರೆ ದಮಯಂತಿ ಏನಿದು? ದಮಯಂತಿ ಏನೇ ನೀನ್ ಮಾಡ್ತಿರೋ ಕೆಲ್ಸ? ಏನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಅಯ್ಯೋ ಆದ್ರೂ ಇಂಥ ಮೂರ್ಖ ಭಕ್ತಿ ಯಾಕೆ ನಿನ್ಗೆ? ಅಮ್ಮನವರು ಪ್ರತ್ಯಕ್ಷ ಆಗ್ಲಿ ಅಂತ ಆಗ್ಲಿಂದ ಹೀಗೆ ಏನೇನೋ ಮಾಡ್ತಿದ್ದಾರೆ ಅಜ್ಜಿ. ಅಮ್ಮನವರು ಪ್ರತ್ಯಕ್ಷ ಆಗೋವರೆಗೂ ಅತ್ತೆ ನಮ್ ಯಾರ ಮಾತು ಕೇಳಲ್ಲ ಅನ್ಸುತ್ತೆ. ಅರ್ಥ ಆಯ್ತು ಕಲ್ಯಾಣಿ. ನಮ್ಮ ಅತ್ತಿಗೆಗೆ ನೀನು ಕೋಪ ಬರ್ಸಿರ್ತೀಯ, ಅದ್ರ ಪ್ರಭಾವನೇ ಅಲ್ವಾ ಅಂಗೈಲಿ ಕರ್ಪೂರನ ಹಚ್ಚೋದು, ಕೊನೆಗೆ ನಾಲ್ಗೆ ಶೂಲನ ಚುಚ್ಕೊಳ್ಳೋದು. ಈಗ ಕಲ್ಯಾಣಿ ಏನೇ ಮಾಡಿದ್ಲು ಅಲ್ವೇ? ಈ ಕಾಲದಲ್ಲೂ ಇದೆಲ್ಲ ಮಾಡ್ತಾರ? ಎಂಥ ಭಕ್ತಿನೇ! ಅಷ್ಟಕ್ಕೂ ಈಗ ಯಾವ ದೇವರು ಪ್ರತ್ಯಕ್ಷ ಆಗ್ತಾನೆ ಹೇಳು? ಇವಳು ಹುಚ್ಚು ಅತಿರೇಕಕ್ಕೆ ಹೋಗಿದೆ. ಇನ್ನು ಇವಳಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗೋದು ತಪ್ಪಲ್ಲ ಅನ್ಸುತ್ತೆ ಯಜಮಾನ್ರೆ. ದಮಯಂತಿ, ನನ್ ಮಾತ್ ಕೇಳಮ್ಮ. ಮಾಡಿರೋ ಪೂಜೆ ಸಾಕು. ಅತ್ತಿಗೆ, ನೀನ್ ಮಾಡೋ ಕೆಲಸ ನೋಡಿ ನಮಗ್ ಭಯ ಆಗ್ತಿದ್ಯಕ್ಕ. ಅಮ್ಮನವರು ನಿನ್ ಮುಂದೆ ಪ್ರತ್ಯಕ್ಷ ಆದ್ಮೇಲೆ ನೀನ್ ಏನಾಗ್ತೀಯೋ ಅಂತ. ಭಕ್ತೆ 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 ಕೇಳಿಸ್ಕೊಂಡ್ರ? ಅಮ್ಮ ಅಮ್ಮ ಅಮ್ಮನವರು ಮಾತಾಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕೇಳಿಸ್ತಲ್ವಾ? ಅಮ್ಮ ಅಮ್ಮ ತಾಯಿ, ನಿನ್ನ ಮಾತು ಕೇಳಿಸ್ತು ನನ್ಗೆ. ನೀನ್ ಕಾಣಿಸಿದ್ರೆ ನನ್ ಸಂತೋಷಕ್ಕೆ ಕೊನೆ ಇಲ್ಲ. ನನ್ ಭಕ್ತಿ ಬಗ್ಗೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನೀನ್ ನನಗ್ ಕಾಣಿಸ್ಲೇಬೇಕು ತಾಯಿ. ಬಾ ತಾಯಿ, ನನ್ ಜೊತೆ ಮಾತಾಡೋದಲ್ಲ, ನನಗ್ ಕಾಣಿಸ್ಬೇಕು. ಬಾಬಾ ಅಂದ್ರೆ ಅವಳೇನಾದ್ರೂ ಬರೋದಕ್ಕೆ ಭುವನಗಿರಲಿದ್ದಾಳ? ಕೈಲಾಸದಲ್ಲಿ ಇರ್ತಾಳೆ, ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇಲ್ಲ, ಬರ್ತಾಳೆ. ನನಗೋಸ್ಕರ ಮಾತಾಡಿದ ಅಮ್ಮನವರು ನನಗೋಸ್ಕರ ಬರಲ್ವಾ? ಅಯ್ಯೋ ದಮಯಂತಿ, ಈ ನವರಾತ್ರಿಲಿ ನೀನ್ ಹೇಗೆ ಅಮ್ಮನವ್ರಿಗೋಸ್ಕರ ಬೇಡ್ಕೊಳ್ಳೋದನ್ನ ನೋಡಿ ಆ ತಾಯಿ ನಿನ್ ಮಾತು ಕೇಳೋದೇ ದೊಡ್ಡದು. ಇನ್ನು ಆ ತಾಯಿ ಕಾಣಿಸ್ಬೇಕು ಅಂತ ಯಾಕೆ ನಿನ್ ಹಠ? ನಾನು ಅಮ್ಮನವ್ರನ್ನ ನೋಡ್ಬೇಕು,
ನೇರವಾಗಿ ಆ ತಾಯಿ ಜೊತೆ ಮಾತಾಡ್ಬೇಕು. ನಾನು ಆ ತಾಯಿ ಹತ್ರ ಮಾತಾಡ್ಬೇಕಾಗಿರೋ ವಿಷಯ ತುಂಬಾ ಇದೆ. ಭಕ್ತೆ, ನನ್ನನ್ನು ಕಾಣಬೇಕೆಂಬ ನಿನ್ನ ಈ ಬಯಕೆಯನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಹಾಗೆಲ್ಲ ನಾನು ದರ್ಶನವನ್ನು ಕೊಡುವುದು ಅಸಾಧ್ಯವಾದ ಕೆಲಸವಲ್ಲವೇ? ನನ್ನ ಮಾತಿಗೆ ಗೌರವವನ್ನು ಕೊಟ್ಟು ನಿನ್ನ ಪೂಜೆಗೆ ವಿಶ್ರಾಂತಿಯನ್ನು ಕೊಡು. ಅದೆಲ್ಲ ಸಾಧ್ಯನೇ ಇಲ್ಲ. ನೀನು ಕಾಣಿಸ್ಲೇಬೇಕು ತಾಯಿ. ನೀನ್ ನನಗ್ ಕಾಣಿಸ್ದೆ ಹೊರತು ನಾನು ನನ್ನ ಪೂಜೆನ ನಿಲ್ಸಲ್ಲ. ಇವರೆಲ್ಲರೂ ನನ್ನ ಭಕ್ತಿನ ಅನ್ಮಾನ್ಸಿದ್ರು, ಅವಮಾನ್ಸಿದ್ರು. ಈಗ ನಿನ್ ಧ್ವನಿ ಕೇಳಿದ್ಮೇಲೆ ನಾನೇನು ಅನ್ನೋದು ಇವ್ರಿಗೆ ಅರ್ಥ ಆಗಿರತ್ತೆ. ಈಗ ನೀನು ಒಂದು ಸಲ ಇವ್ರು ನೋಡುವಾಗ್ಲೇ ಕಾಣಿಸ್ದೆ ಅಂತ ಅನ್ಕೋ. ನಾನ್ ಎಂತ ಭಕ್ತಳು ಅಂತ ಇವ್ರೆಲ್ರಿಗೂ ಅರ್ಥ ಆಗತ್ತೆ. ಪ್ರತ್ಯಕ್ಷ ಆಗು ತಾಯಿ. ಒಂದು ಸಲ ನಿನ್ನ ದರ್ಶನ ಭಾಗ್ಯ ನನ್ ಕರುಣಿಸು. ಅಯ್ಯೋ, ಈ ತರ ಬಿಟ್ಬಿಟ್ರೆ ಅತ್ತೆ ಪ್ರಾಣನೇ ತೆಗಿತಾರೆ ಅನ್ಸುತ್ತೆ. ಒಂದ್ ವೇಳೆ ಮತ್ತೆ ಅಮ್ಮ ಏನಾದರೂ ತೊಂದರೆ ಕೊಟ್ರೆ ಅಮ್ಮನವ್ರನ್ನ ತೋರಿಸ್ಬಿಡು. ನಮ್ಮ ಅತ್ತಿಗೆಗೇನೋ ಹುಚ್ಚಿಡಿತು. ಅತ್ತಿಗೇನೋ ಹಾಸ್ಪಿಟಲ್ಗೆ, ಅದಾದ್ಮೇಲೆ ಈ ಮನೆಗೆ ಯಜಮಾನಿಗೆ ಎಲ್ಲ ನಂದೇ ಅಲ್ವಾ? ಬಾ ತಾಯಿ, ದರ್ಶನ ಕೊಡು. ಇಲ್ಲ ಅಂತಂದ್ರೆ ಈ ಸಲ ನನ್ನ ನಾಲ್ಗೆಗೆ ತ್ರಿಶೂಲ ಚುಚ್ಕೊಳ್ಳೋದಲ್ಲ, ನನ್ನ ನಾಲ್ಗೆನೆ ಕತ್ತರಿಸಿ ನಿನಗೆ ಕೊಡ್ತೀನಿ. ಬಾ ತಾಯಿ, ದರ್ಶನ ಕೊಡು. ಒಂದು ಸಲ ನನಗೆ ದರ್ಶನ ಕೊಡು ತಾಯಿ. ಒಂದೇ ಒಂದ್ಸಲ ದರ್ಶನ ಕೊಡು ತಾಯಿ. ಬಾ ತಾಯಿ, ಒಂದು ಸಲ ಕಾಣಿಸು. ಒಂದೇ ಒಂದು ಸಲ ನನ್ ಕಣ್ಣ ಕಾಣಿಸು. ಬಾ ತಾಯಿ, ದರ್ಶನ ಕೊಡು. ಅನುಪಮ, ನೀನ್ ಅಮ್ಮನವ್ರ ಹಾಗೆ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಅಲ್ಲಿಗೆ ಇವಳು ತೃಪ್ತಿ ಪಡೋ ತರ ಕಾಣ್ತಿಲ್ಲ. ಇವಳಿಗೋಸ್ಕರ ಅಮ್ಮನವರು ಕೈಲಾಸದಿಂದ ಹೇಗ್ ಬರ್ತಾರೆ? ಯಾಕೆ ಬರ್ತಾರೆ?
ಅಮ್ಮ ತಾಯಿ ಬಂದ್ಯಾ ತಾಯಿ? ನನ್ನ ಭಕ್ತೆ, ನಿನ್ನ ಕೋರಿಕೆ ಏನೆಂದು ಹೇಳು. ಸರಿಯಾಗಿ ನಿನಗೆ 30 ನಿಮಿಷ ಸಮಯ ನೀಡುತ್ತೇನೆ. ನಿನ್ನ ಮನಸ್ಸಲ್ಲಿರೋ ಕೋರಿಕೆ ಏನೆಂದು ಹೇಳು. ನಿನ್ನ ಕೋರಿಕೆಯನ್ನು ನೆರವೇರಿಸುತ್ತೇನೆ. ನನಗೆ ನನ್ನ ಒಡವೆಗಳು ಬೇಕು. ನಿನ್ನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ನಿನ್ನ ಮಂತ್ರಗಳಲ್ಲಷ್ಟೇ ಅಲ್ಲ, ನಿನ್ನ ಮಾತುಗಳಲ್ಲೂ ಸರಿಯಾದ ಸ್ಪಷ್ಟತೆ ಇಲ್ಲ. ಏನಿಲ್ಲ ಅಮ್ಮ, ನೀನ್ ಕಾಣಿಸ್ಕೊಂಡಿದ್ಯಲ್ಲ, ಅವಳ ಒಡವೆನೆಲ್ಲ ನಿನ್ನ ಕಾಣಿಕೆ ಕೊಡ್ತೀನಿ ಅಂತಿದ್ದಾಳೆ.